ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕ ಅಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ಯಾವ ವಿಷಯದ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ ಮನೆ ಕಟ್ಟುವ ಯೋಗದ ಬಗ್ಗೆ. ಅಂದರೆ ಎಲ್ಲರೂ ಮನೆ ಕಟ್ಬೋದಾ ಅಂತಂದರೆ ಎಲ್ಲರೂ ಮನೆ ಕಟ್ಟಲು ಸಾಧ್ಯವಾಗದಂತಹ ಒಂದು ವಿಷಯ. ಅಂದರೆ ಯಾರು ಈ ಮನೆ ಕಟ್ಟಲು ಯೋಗ್ಯರು ಅಂತಂದರೆ ಶನಿ ಅವರ ಜಾತಕದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಇರುವವರು ಮಾತ್ರ ಮನೆ ಕಟ್ಟೋಕ್ಕೆ ಯೋಗ್ಯವಂತರು. ಅಂದರೆ ಮನೆ ಯಾರು ಕಟ್ತೀನಿ ಅಂತ ನಿಲ್ತಾರೋ ಅವರು ಶನಿ ಬಲವಾಗಿದೆ ಅಂತ ಅರ್ಥ. ಹಾಗಾದರೆ ಮನೆಯ ಒಡೆಯ ಅದು ಸ್ಥಾನವನ್ನು ಪಡೆದುಕೊಂಡಿರ್ತಾನೆ. ಈ ಶನಿ ಗಟ್ಟಿಯಾಗಿದ್ದರೆ ಅವನೇ ಬಂದು ಮನೆ ಕಟ್ಟಲು ಕಾರಕತ್ವವನ್ನು ಹೊಂದಿರುತ್ತಾನೆ. ಎರಡನೇದು, ನಮ್ಮ ಜಾತಕದಲ್ಲಿ ನಮ್ಮ ಜನ್ಮ ಕುಂಡಲಿಯಲ್ಲಿ ಶನಿದೇವರು ತುಲಾರಾಶಿಯಲ್ಲಿ ಉಚ್ಚವಾಗಿದ್ದರೆ ಮನೆ ಪೂರ್ಣಗೊಳ್ಳುತ್ತೆ. ಅದೇ ಮೇಷರಾಶಿಯಲ್ಲಿ ನೀಚವಾಗಿದ್ದರೆ ಮನೆ ಕಟ್ಟಲು ಆಗೋದಿಲ್ಲ. ಅದೇ ರೀತಿ ಶನಿದೇವರು 5ನೇ ಭಾವದಲ್ಲಿ ಅಂದರೆ ನಮ್ಮ ಜಾತಕದಿಂದ 5ನೇ ಭಾವದಲ್ಲಿ ಇದ್ದರೆ 48ನೇ ವರ್ಷಕ್ಕೆ ಅವರು ಮನೆ ಕಟ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಜನ್ಮ ಕುಂಡಲಿಯಲ್ಲಿ ಜಾತಕದಲ್ಲಿ 5ನೇ ಭಾವದಲ್ಲಿ ಶನಿ ಕೂತಿದ್ರೆ, ಲಗ್ನಕ್ಕೆ 5ನೇ ಭಾವದಲ್ಲಿ ಶನಿ ಏನಾದರೂ ಕೂತಿದ್ರೆ ಅವನು ಸ್ವಂತ ಮನೆ 48 ವರ್ಷಗಳ ನಂತರನೇ ಅವನು ಕಟ್ಟಲು ಸಾಧ್ಯ. ಅದೇ ರೀತಿ ಈ ಶನಿದೇವರು ಏನಾದರೂ 8, 9, 10 ಈ ಭಾವದಲ್ಲಿ ಕೂತ್ಕೊಂಡಿದ್ರೆ ಅದು ಒಳ್ಳೆಯದಲ್ಲ. ಅಂದರೆ ಆ ಭಾವದ ಒಂದು ಜಾತಕ ಏನು ಕಟ್ಟಲೋದ್ರೆ ಯಾವುದಾದ್ರೂ ಒಂದು ಸಂಕಟದಲ್ಲಿ ಆ ಮನೆ ಪೂರ್ಣಗೊಳ್ಳೋದಿಲ್ಲ. ಅದೇ ರೀತಿ ಶನಿದೇವರು ಏನಾದರೂ 11ನೇ ಭಾವದಲ್ಲಿ ಕೂತ್ಕೊಂಡಿದ್ರೆ, ಲಗ್ನಕ್ಕೆ 11ನೇ ಭಾವದಲ್ಲಿ ಕೂತ್ಕೊಂಡಿದ್ರೆ 55 ವರ್ಷದ ನಂತರ ಅವರು ಮನೆ ಕಟ್ಟಲು ಯೋಗ್ಯರಾಗಿರ್ತಾರೆ. ಈಗ ನಾವು ತಿಳ್ಕೊಳ್ಳೋದೇನಂತಂದರೆ, ನಮ್ಮ ಜಾತಕದಲ್ಲಿ ಒಂದು ಶನಿಯ ಪ್ರಭಾವ ಅಂದರೆ ಶನಿ ಪ್ರಭಾವ ಗಟ್ಟಿಯಾಗಿದ್ದರೆ ಯಾವುದೇ ಸಾಲದ ಬಾಧೆ ಇಲ್ಲದೆ ನಾವು ಮನೆ ಕಟ್ಟಲು ಯೋಗ್ಯವಂತರು ಅಂತ ತಿಳಿದುಕೊಳ್ಬೋದು. ನಮ್ಮ ಜನ್ಮ ಕುಂಡಲಿಯನ್ನು ಫಸ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ನಮಗೆ ಶನಿ ಬಲವಾಗಿದ್ದಾನೆ ಅಂದಂಗೆ ಈ ಆಪೋಸಿಟ್ ಪಾರ್ಟಿ ಅಂತಂದ ಒಂದು ಸ್ಥಾನದಲ್ಲಿ ಕೂತಾಗ ನಮಗೆ ಯಾವುದೇ ರೀತಿಯ ಲಾಭ ಇರೋದಿಲ್ಲ. ಆ ಸಮಯದಲ್ಲಿ ನಾವೇನಾದರೂ ಮನೆ ನಿರ್ಮಾಣ ಮಾಡ್ತೀವಂತ ಹೋದರೆ ಕಷ್ಟ, ಸಂಕಟ ಮತ್ತು ಸಾಲದ ಬಾಧೆಯಲ್ಲಿ ಸಿಕ್ಕಾಕೊಳ್ತೀವಿ. ಅದರಿಂದ ನಮ್ಮ ಜಾತಕವನ್ನು ನೋಡಿ ಮನೆ ಕಟ್ಟೋದು ಯೋಗ್ಯ. ಹೀಗೆ ನೋಡಿ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ನಮಸ್ತೆ. If you like the video, please like, share and subscribe the channel. Thank you.